ದರ್ಶನ್ ಅಂಡ್ ಗ್ಯಾಂಗ್ ನಡೆದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಒಂದು ಪೋಸ್ಟ್ ಹಾಕಿದ್ದಾರೆ. ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ಪೋಸ್ಟ್ ಹಾಕಿದ್ದಾರೆ ರಮ್ಯಾ. ದರ್ಶನ್ ಬಗ್ಗೆ ಚಿತ್ರರಂಗದ ಮೌನದ ಮಧ್ಯೆ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಇದನ್ನ ಹಾಕಿದ್ದು, ಕೆಟ್ಟ ಪೋಸ್ಟ್ ಹಾಕೋರನ್ನ ಹೊಡೆದು ಬಡಿದು ಕೊಲೆ ಮಾಡಬಾರದು. ಕಾನೂನಿನ ಬಗ್ಗೆ ಗೌರವ ಇರುವವರು ಪೊಲೀಸರಿಗೆ ದೂರು ಕೊಡ್ತಾರೆ. ಸಾಮಾಜಿಕ ತಾಣದಲ್ಲಿ ಕೆಟ್ಟ ಕಾಮೆಂಟ್ ಹಾಕೋರನ್ನ ಬ್ಲಾಕ್ ಮಾಡಬಹುದು. ನನ್ನನ್ನು ಟ್ರೋಲ್ ಮಾಡೋರನ್ನ ನಾನು ಬ್ಲಾಕ್ ಮಾಡ್ತೇನೆ. ನನ್ನ ಬಗ್ಗೆ ಕೆಟ್ಟ ಪೋಸ್ಟ್ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದೇನೆ. ಕೆಲವು ನಟರನ್ನ ಟ್ರೋಲ್ ಮಾಡಿ ಹೆಂಡತಿ ಮಕ್ಕಳನ್ನ ನೆನೆಸಿದ್ದಾರೆ. ಕಾನೂನು ಗೌರವಿಸುವವರು ಪೊಲೀಸರಿಗೆ ದೂರು ಕೊಡಬೇಕು ಅಂತ ನಟಿ ರಮ್ಯಾ ಹಾಕಿರುವಂತಹ ಪೋಸ್ಟ್ ಅನ್ನ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ಇಡೀ ಚಿತ್ರರಂಗ ಮೌನವಾಗಿರುವಂತಹ ಸಂದರ್ಭದಲ್ಲಿ ನಟಿ ರಮ್ಯಾ ಈ ಬಗ್ಗೆ ಪೋಸ್ಟ್ ಹಾಕಿ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಕೆಟ್ಟ ಪೋಸ್ಟ್ ಹಾಕೋರನ್ನ ಹೊಡೆದು ಬಡ್ದು ಕೊಲೆ ಮಾಡೋದಲ್ಲ, ಬ್ಲಾಕ್ ಮಾಡಬಹುದು, ದೂರು ಕೊಡಬಹುದು. ನಾನು ಕೂಡ ನನ್ನ ಬಗ್ಗೆ ಕೆಟ್ಟ ಪೋಸ್ಟ್ ಹಾಕಿದವರ ವಿರುದ್ಧ ದೂರು ಕೊಟ್ಟಿದ್ದೇನೆ ಅಂತ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಮಾಡಿದ್ದಕ್ಕೆ ರಮ್ಯಾ ಅಭಿನಂದಿಸಿದ್ದಾರೆ ಪೊಲೀಸರನ್ನು. ರಾಜಕೀಯ ಒತ್ತಡಕ್ಕೆ ಮಣಿಯದ ಪೊಲೀಸರಿಗೆ ನಟಿ ರಮ್ಯಾ ಅಭಿನಂದನೆ. ಪೊಲೀಸರು ತಮ್ಮ ಕೆಲಸವನ್ನ ಸಮರ್ಥವಾಗಿ ಮಾಡಿದ್ದಾರೆ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಅಭಿನಂದಿಸ್ತೇನೆ, ಅವರ ಬಗ್ಗೆ ಗೌರವ ಇದೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಪೊಲೀಸರು ಮಣಿಯಲ್ಲ ಎನ್ನುವ ವಿಶ್ವಾಸ ಇದೆ ಅಂತ ರಮ್ಯಾ ಪೋಸ್ಟ್. ಪೊಲೀಸರ ಕ್ರಮದಿಂದ ಕಾನೂನಿನ ಮೇಲೆ ಜನರಿಗೆ ನಂಬಿಕೆ ಬರುತ್ತೆ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಅಂತ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇದ್ರು ಕೂಡ ಈ ಚಿತ್ರರಂಗ ಮೌನವನ್ನ ತಾಳಿತ್ತು. ಆದರೆ ಆ ಮೌನದ ಮಧ್ಯೆ ನಟಿ ರಮ್ಯಾ ಪೋಸ್ಟ್ ಹಾಕಿ ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹಾಕಿದ್ದಾರೆ. ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಮಾಡಿದ್ದಕ್ಕೆ ಪೊಲೀಸರನ್ನ ಅಭಿನಂದಿಸಿದ್ದಾರೆ. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಅನ್ನಷ್ಟು ಮಾಹಿತಿ ನೀಡ್ತಾರೆ. ಶಶಿ, ದರ್ಶನ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆದ್ರೂ, ವಿಚಾರಣೆಯನ್ನು ಎದುರಿಸ್ತಾ ಇದ್ರು ಕೂಡ ಇಡೀ ಚಿತ್ರರಂಗ ಯಾವುದೇ ರೀತಿಯಾದಂತಹ ಕಾಮೆಂಟ್ ಅನ್ನು ಮಾಡೋದಕ್ಕೆ ಮುಂದಾಗಿಲ್ಲ. ಆದ್ರೆ ಈ ಮಧ್ಯೆ ನಟಿ ರಮ್ಯಾ ಅವರ ಈ ಪೋಸ್ಟ್ ಏನಿದೆ, ಯಾರಾದ್ರೂ ಒಬ್ರು ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯ ಕೊಡಿ ಅಂತ ಹೇಳಿ ಚಿತ್ರರಂಗದಿಂದ ಮಾತನಾಡ್ತಾ ಇರೋದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ಅನ್ಸುತ್ತಲ್ವಾ? ಪ್ರತಿಮಾ, ಚಿತ್ರರಂಗ ಈ ವಿಷಯದಲ್ಲಿ ಮೌನವಾಯಿತು. ದರ್ಶನ್ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ತೀರಾ ಅಂದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಬಂದು ಮೇರು ನಟ ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರೊಬ್ರು ದರ್ಶನ್ ವಿರುದ್ಧ ಮಾತಾಡೋದಕ್ಕೆ ಚಿತ್ರರಂಗದಲ್ಲಿ ಇಲ್ಲದೆ ಇರುವಂತಹ ಸಮಯದಲ್ಲಿ ನಟಿ ರಮ್ಯಾ ಜಸ್ಟಿಸ್ ರೇಣುಕಾಸ್ವಾಮಿ ಅನ್ನುವಂತಹ ಪೋಸ್ಟ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ನ್ಯಾಯ ಸಿಗಬೇಕು, ಮತ್ತೆ ಪೊಲೀಸರು ಈ ಕೇಸ್ನ ತನಿಖೆಯಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ, ಅದೇ ರಾಜಕಾರಣಿಗಳ ಒತ್ತಡವನ್ನ ಫೇಸ್ ಮಾಡದೆ ನಿಷ್ಪಕ್ಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಿರೋದಕ್ಕೆ ಅವರನ್ನ ಅಭಿನಂದಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ರಮ್ಯಾ ತಮ್ಮ ಪೋಸ್ಟ್ ಅಲ್ಲಿ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರುವಂತಹ ಸ್ಟೋರಿ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ ಬರ್ತಿರುತ್ತೆ, ಕೆಟ್ಟ ಕಾಮೆಂಟ್ಗಳು ಬರೋದು ಸಹಜ. ಅವುಗಳನ್ನ ನಾವು ಬ್ಯಾನ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವಕಾಶ ಇದೆ. ಬ್ಯಾನ್ ಮಾಡಬೇಕು ಅಥವಾ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ತುಂಬಾ ವಿಪರೀತ ಅನ್ಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಪ್ರಕಾರ ಫೈಟ್ ಮಾಡೋದಕ್ಕೆ ಅವಕಾಶ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಯಾರೋ ಒಬ್ರು ನಮ್ ವಿರುದ್ಧ ಟ್ವೀಟ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಹಿಡಿಯೋದು, ಒಡೆಯೋದು, ಬಡಿಯೋದು, ಕೊಲೆ ಮಾಡ್ಕೊಂಡು ಹೋಗೋದು ಇದ್ರ ಅರ್ಥ ಇಲ್ಲ. ಕಾನೂನನ್ನ ಗೌರವಿಸ್ಬೇಕು, ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು ಅಂತ ರಮ್ಯಾ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಟ್ವಿಟರ್ ನಲ್ಲಿ ಕರ್ನಾಟಕ ಪೊಲೀಸರ ಕ್ರಮವನ್ನ ಶ್ಲಾಘನೆ ಮಾಡಿ ಒಂದು ಪೋಸ್ಟ್ ಅನ್ನ ಟ್ವಿಟರ್ ಅಲ್ಲೂ ಕೂಡ ಮಾಡಿದ್ರು. ಇವತ್ತು ಡೀಟೇಲ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಒತ್ತಡವನ್ನ ಲೆಕ್ಕಿಸದೆ ಆರೋಪಿಗಳನ್ನ ಅರೆಸ್ಟ್ ಮಾಡಿರೋದಕ್ಕೆ ಅಭಿನಂದಿಸಿದ್ದಾರೆ. ಇದೇ ರೀತಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾರೆ ಅನ್ನುವ ಆಶಾಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬರು ಕೂಡ
ವಿರುದ್ಧ ಮಾತನಾಡೋದಕ್ಕೆ ಇಂಡಸ್ಟ್ರಿಯಲ್ಲಿ ಹೆದರ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಕೂಡ ಈ ಕೇಸ್ನ ಬಗ್ಗೆ ಏನಾದ್ರೂ ಕಮೆಂಟ್ ಮಾಡಿದ್ರೆ ನಮ್ಗೇನಾಗ್ಬಿಡುತ್ತೋ ಅನ್ನೋ ಹಿಂಜರಿಕೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಅಥವಾ ಈ ಕೇಸ್ನ ತನಿಖೆಯಲ್ಲಿ ಪೊಲೀಸರ ಪಾತ್ರವನ್ನ ರಮ್ಯಾ ಶ್ಲಾಘನೆ ಮಾಡಿದ್ದಾರೆ. ಜೊತೆಗೆ ಈ ರೀತಿಯ ಘಟನೆಗಳಾದಾಗ ಯಾವುದೋ ಕೆಟ್ಟ ಪೋಸ್ಟ್ ಬಂದಾಗ ಹೊಡೆಯೋದು ಕೊಲೆ ಮಾಡುವ ಆಗ್ಬಾರ್ದು, ಲೀಗಲಿ ಫೈಟ್ ಮಾಡಬೇಕು ಅಂತ ರಮ್ಯಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.